ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ತಮ್ಲೈಲ್ ನೋಡಿಬಿಟ್ಟು ಇವತ್ತಿನ ವ್ಲಾಗ್ ಏನು ಅಂತ ಅಂದ್ಬಿಟ್ಟು. ನಾವು ಮೈಸೂರಲ್ಲಿ ಅರಮನೆಯಲ್ಲಿ ಫ್ಲವರ್ ಶೋ ಓಪನ್ ಆಗಿದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ನಾನು ನಮ್ಮ ಮನೆಯವ್ರ ಹಾಗೆ ನಿಶು 3 ಜನ ಕೂಡ ಬಂದಿದ್ದೀವಿ ಇಲ್ಲಿ ಫ್ಲವರ್ ಶೋ ನೋಡೋದಕ್ಕೆ ಅಂತ ಅಂದ್ಬಿಟ್ಟು. ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಒಬ್ರಿಗೆ ಬಂದುಬಿಟ್ಟು 50 ರುಪೀಸಲ್ಲಿ, ಇಬ್ಬರಿಂದ 100 ರುಪೀಸ್ ಆಯಿತು. ಹಾಗೆ ಮತ್ತು ಇದನ್ನು ಬೆಳಗ್ಗೆ ಟೈಮೇ ಹೋಗ್ಬೋದಾಗಿತ್ತು ನಾವು ಫ್ಲವರ್ ಶೋ ನೋಡೋದಕ್ಕೆ. ಆದರೆ ರಾತ್ರಿ ಟೈಮ್ ಹೋಗೋದ ಅಂದ್ಕೊಂಡು ಹೋದ್ವಿ. ಒಂದು 6 o'clock ಏನೋ ನಾವು ಹೋಗಿದ್ದಾಗ ಅಷ್ಟರಲ್ಲಿ ಕತ್ತಲೆಲ್ಲ ಆಗಿತ್ತು. ಅಂದರೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಫ್ಲವರ್ಸ್ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮತ್ತು ಅರಮನೆ ಲೈಟಿಂಗ್ಸ್ ಬಂದುಬಿಟ್ಟು ಅರಮನೆ ಲೈಟಿಂಗ್ಸ್ ಹಾಕೋದು ಬಂದುಬಿಟ್ಟು ರಾತ್ರಿ 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಇದು ಬಂದುಬಿಟ್ಟು ವಿಂಟರ್ ಸೀಸನ್ಗೆ ಮತ್ತು ಈಗ ಕ್ರಿಸ್ಮಸ್ ಸೀಸನ್ ಬೇರೆ ಅಲ್ವಾ, ಹಾಗಾಗಿ ಈ ಥರ ಒಂದು ಫ್ಲವರ್ ಶೋದು ಅರೇಂಜ್ ಮಾಡಿದ್ದಾರೆ ಮೈಸೂರು ಅರಮನೆ ಪ್ಲೇಸಲ್ಲಿ. ತುಂಬ ಚೆನ್ನಾಗಿ ಎಲ್ಲ ಚೆನ್ನಾಗಿ ಫ್ಲವರ್ಸ್ ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರದ್ದು ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಎಲ್ಲ ಬರೆದಿದ್ದಾರೆ. ಅಂಬೇಡ್ಕರ್ ಅವ್ರದ್ದೆಲ್ಲ ಬುಕ್ ಆಗಿರ್ಬೋದು, ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ನೀವು ನೋಡ್ತಾ ಇರ್ಬೋದು. ಇದು ಬಂದುಬಿಟ್ಟು ಡಿಸೆಂಬರ್ 21ನೇ ತಾರೀಕಿಂದ 30ನೇ ತಾರೀಕು ತನಕ ಓಪನ್ ಆಗಿರುತ್ತೆ ಬೆಳಗ್ಗೆ. ಹಾಗೆ ಮತ್ತು ಇದು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಓಪನ್ ಆಗಿರುತ್ತೆ. ಅದರ ಫೀಸ್ ತೊಗೋಬೇಕು. ಫೀಸ್ ಇದೆ, ಅದೇ ಒಬ್ಬರಿಗೆ 50 ರೂಪಾಯಿ ಅಂತ ಅನ್ನಲ್ಲ, ಹಾಗೆ ನಮಗೆ ಇಬ್ಬರಿಂದ 100 ರೂಪಾಯಿ ಆಯಿತು. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಫ್ಲವರ್ಸ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ಬಂದುಬಿಟ್ಟು ಇಲ್ಲಿ ಮೇನ್ ಅಟ್ರಾಕ್ಷನ್ ಬಂದುಬಿಟ್ಟು ಶೃಂಗೇರಿ ಶಾರದಾಂಬ ಟೆಂಪಲ್ ಅವ್ರು ಅದನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಫ್ಲವರ್ಸ್ ಆಗಿರ್ಬೋದು ಅದೆಲ್ಲನೂ ಡೆಕೋರೇಷನ್ ಮಾಡಿದ್ದಾರೆ. ನೀವೇ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಮಾಡಿದಾರಲ್ಲ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಬಂದು ವಿಸಿಟ್ ಮಾಡಿ. ಎಷ್ಟೊಂದು ಜನ ಬಂದಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ನಿಶು ಕೂಡ ತುಂಬ ಖುಷಿ ಪಡ್ತಾ ಇದ್ದ ಅವನು ಫ್ಲವರ್ಸ್ ಎಲ್ಲ ನೋಡಿಬಿಟ್ಟು. ಹಾಗೆ ಇಲ್ಲಿ ಪಿಕಾಕ್ ನೋಡಿಬಿಟ್ಟು ಅವನಂತೂ ಪಿಕಾಕ್ ಮೇಲೆ ಕೂರಿಸಿ ಅಂತ ಅವ್ರ ಪಪ್ಪನ ಕೇಳ್ತಾ ಇದ್ದ. ಅವನು ಅಲ್ಲೆಲ್ಲ ಆಗಲ್ಲ ಅಂತ ನಾವು ಕೂಡ ಹೇಳ್ತಾ ಇದ್ವಿ ಅವನಿಗೆ. ನೋಡಿಬಿಟ್ಟು ತುಂಬ ಅವನು ಕೂಡ ಖುಷಿ ಪಡ್ತಾ ಇದ್ದ. ಲೈಟಿಂಗ್ಸ್ ಆಗಿರ್ಬೋದು, ಫ್ಲವರ್ಸ್ ಎಲ್ಲ ನೋಡಿಬಿಟ್ಟು. ಆಮೇಲೆ ಕಿಡ್ಸ್ಗೋಸ್ಕರ ಅಲ್ಲಿ ತುಂಬ ಚೆನ್ನಾಗಿ ಕಾರ್ಟೂನ್ಗಳೆಲ್ಲ ಮಾಡಿದ್ದಾರೆ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಎಲ್ಲಿ ಸ್ಕಿಪ್ ಮಾಡ್ದೇ ಫುಲ್ ಈ ವಿಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ. ಹಾಗೆ ಫಂಕ್ಷನ್ ಆಗಿರ್ಬೋದು, ಕಲ್ಚರ್ ಆ್ಯಕ್ಟಿವಿಟಿ ಈ ಥರ ಎಲ್ಲ ಮಾಡ್ತಿದ್ದಾರೆ. ಅಂದರೆ ಸಿಂಗಿಂಗ್, ಡ್ಯಾನ್ಸಿಂಗ್ ಈ ಥರದ್ದೆಲ್ಲ ನಡೀತಾ ಇದೆ ಇಲ್ಲಿ ಅರಮನೆ ಹತ್ರ. ಬಂದು ನೀವು ಕೂಡ ವಿಸಿಟ್ ಮಾಡಿ. ಡಿಸೆಂಬರ್ 21ನೇ ತಾರೀಕಿಂದ 31ನೇ ತಾರೀಕು ತನಕ ಇರುತ್ತೆ, ಬನ್ನಿ. ಹಾಗೆ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ರಾಧಾಕೃಷ್ಣದು ಉಯ್ಯಾಲೆ ಮೇಲೆ ಕೂತ್ಕೊಂಡು ಅದು ಕೂಡ ಫ್ಲವರ್ಸಲ್ಲಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೀವೇ ನೋಡ್ತಾ ಇದ್ದೀರಲ್ಲ. ತುಂಬ ಚೆನ್ನಾಗಿ ರಾಧಾಕೃಷ್ಣದು ಕೂಡ ನನಗೆ ತುಂಬ ಇಷ್ಟ ಆಯಿತು. ರಾಧಾಕೃಷ್ಣದು ಉಯ್ಯಾಲೆ ಮೇಲೆ ಕೂತ್ಕೊಂಡಿರೋವಂಥದ್ದು. ಹಾಗೆ ಮತ್ತು ನೋಡ್ತಾ ಇರ್ಬೋದು ಇವಾಗ ನೀವು ಶೃಂಗೇರಿ ಶಾರದಾಂಬ ಅವ್ರದ್ದು ಟೆಂಪಲ್ ಕೂಡ ಮಾಡಿರೋವಂಥದ್ದು ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಒಂದಷ್ಟು ನಾವು ಫೋಟೋಸ್ ಎಲ್ಲ ತೊಗೊಂಡ್ವಿ. ಇಲ್ಲಿ ಬಂದುಬಿಟ್ಟು ಶ್ರೀ ಶಾರದಾಂಬ ಟೆಂಪಲ್ ಶೃಂಗೇರಿ ಅವ್ರದ್ದು ಮೇನ್ ಅಟ್ರಾಕ್ಷನ್ ಆಗಿ ಇಲ್ಲಿ ಮಾಡಿರುವಂಥದ್ದು ಫ್ಲವರ್ ಶೋ. ಲಕ್ಷಾಂತರ ಫ್ಲವರ್ ಶೋ ಯೂಸ್ ಮಾಡಿದ್ದಾರೆ. ಹಾಗೆ ಇದು ಬಂದುಬಿಟ್ಟು 50 ಅಡಿ ಅಗಲ ಇದೆ, ಹಾಗೆ 16 ಅಡಿ ಉದ್ದ ಇದೆ, 20 ಅಡಿ ಎತ್ತರ ಇದೆ. ಅಷ್ಟು ಚೆನ್ನಾಗಿ ಫ್ಲವರ್ಸ್ ಎಲ್ಲ ಯೂಸ್ ಮಾಡಿ ಶ್ರೀ ಶಾರದಾಂಬ ಟೆಂಪಲ್ ಶೃಂಗೇರಿ ಅವ್ರದ್ದು ಅಷ್ಟು ಚೆನ್ನಾಗಿ ಅಲಂಕಾರ ಥರ ಏನೋ ಒಂಥರ ಅಷ್ಟು ಚೆನ್ನಾಗಿತ್ತು, ಅದ್ಭುತವಾಗಿ ಮಾಡಿದರು ಫ್ಲವರ್ ಶೋ ಆಗಿರ್ಬೋದು. ನೀವು ಕೂಡ ಒಂದ್ಸಲಿ ಬಂದು ನೋಡ್ಕೊಂಡು ಹೋಗಿ ಅಂತ ಕೇಳ್ತೀನಿ. ಹಾಗೆ ಇಲ್ಲಿ ಹಂಸ ಆಗಿರ್ಬೋದು ಅದೆಲ್ಲ ಕೂಡ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಫ್ಲವರ್ಸ್ ಎಲ್ಲ ಮಾಡಿದ್ದಾರೆ ಅಂದರೆ. ಅವತ್ತೇ ನಾವು ಹೋಗಿದ್ವಲ್ಲ, ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅಂದರೆ ಅವತ್ತೇ ಹೋಗಿದ್ವಲ್ಲ, ಅಷ್ಟೊಂದು ಎಲ್ಲ ಫ್ಲವರ್ಸ್ ಎಲ್ಲ ಏನೂ ಅಷ್ಟೊಂದು ಬಾಡೋಗಿರಲಿಲ್ಲ, ಡಲ್ ಆಗಿರಲಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಿಶು ನೋಡ್ಬಿಟ್ಟು ಅಂತೂ ಫುಲ್ ಹ್ಯಾಪಿಯಾಗಿದ್ದ. ನೀವೇ ನೋಡ್ತಾ ಇರ್ಬೋದು ಅವನು ಹೇಗೆ ನೋಡ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು. ನಾನು ಇದೆಲ್ಲ ನೋಡು ಅಂದ್ಬಿಟ್ಟು ತೋರಿಸ್ತಾ ಇದ್ದೆ. ಹಾಗೆ ಛೋಟಾ ಭೀಮ್ ಎಲ್ಲ ಮಾಡಿದರು ಮಕ್ಳಿಗೋಸ್ಕರ. ಛೋಟಾ ಭೀಮ್ ಆಗಿರ್ಬೋದು ಪ್ರತಿಯೊಂದು ಕೂಡ ಮಾಡಿದರು. ಹಾಗೆ ಮೊಲ ಬಂದುಬಿಟ್ಟು ಕ್ಯಾರೆಟ್ ತಿಂತಾ ಇರೋದು ಕೂಡ, ಅದು ಕೂಡ ಫ್ಲವರ್ಸಲ್ಲಿ ಮಾಡಿದರು. ನೋಡ್ತಾ ಇರ್ಬೋದು ನೀವು. ನಿಶುಗೆ ತೋರಿಸ್ತಿದ್ದೆ. ಅವ್ನಿಗೆ ಕ್ಯಾರೆಟ್ ಅಂದರೆ ಗೊತ್ತು, ಕ್ಯಾರೆಟ್ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದ ಅವನು.
ಆಪರೇಷನ್ ಸಿಂಧು ಅವರು ಮಾಡೆಲ್ ಯೂಸ್ ಮಾಡಿರುವಂಥದ್ದು ಪ್ರತಿಯೊಂದು ಕೂಡ ಇಲ್ಲಿ ಫ್ಲವರ್ಸಲ್ಲಿ ಡೆಕೋರೇಷನ್ ಮಾಡಿ ತೋರಿಸಿದ್ದಾರೆ. ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಡಾಕ್ಟರ್ ಸಿಂಧು ಅವರು ಯೂಸ್ ಮಾಡಿರುವಂಥ ಒಂದಷ್ಟು ಮಾಡೆಲ್ಗಳನ್ನ ಯೂಸ್ ಮಾಡಿ ತೋರಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು ನಿಶು ಕೂಡ ಆಮೇಲೆ ಅಲ್ಲಿ ಏರೋಪ್ಲೇನ್ ಎಲ್ಲ ನೋಡಿಬಿಟ್ಟು ಅವನು ಏರೋಪ್ಲೇನ್ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದ. ಪ್ರತಿಯೊಂದು ಕೂಡ ಅವನು ಕಂಡುಹಿಡಿತಾನೆ ಈಗ ನೋಡಿಬಿಟ್ಟು ನೀವೇ ನೋಡ್ತಾ ಇರ್ಬೋದು. ಅಂದರೆ ಜನಗಳೆಲ್ಲ ಮಾತಾಡ್ತಾ ಇದ್ರಲ್ಲ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿಲ್ಲ, ವಾಯ್ಸ್ ರೆಕಾರ್ಡ್ ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ಒಬ್ಬರು ಯೂಟ್ಯೂಬರ್ ಕೂಡ ಸಿಕ್ಕಿದ್ರು. ಹಾಗೆ ವಿಡಿಯೋ ಮಾಡ್ಕೋತಿದ್ದಾಗ ಹಾಗೆ ಅಲ್ಲಿ ಕ್ಯಾಪ್ಚರ್ ಆಯಿತು, ನಿಮಗೆ ತೋರಿಸ್ತೀನಿ ಕೂಡ. ಹಾಗೆ ಮತ್ತೆ ಇಲ್ಲಿ ಫ್ಲವರ್ಸ್ ಎಲ್ಲ ನೋಡ್ಕೊಂಡು ಡೆಕೋರೇಷನ್ ಮಾಡಿರುವಂಥದ್ದು ನೋಡ್ಕೊಂಡು ನಾವಿಲ್ಲಿ ಒಂದೊಂದಾಗಿ ನೋಡ್ಕೊಂಡು ಇಲ್ಲಿ ಬರ್ತಾ ಇದ್ದೀವಿ ನಾವು. ನೋಡಿಲ್ವಾ ನಾವು ಹೋಗಿ ವಿಡಿಯೋನ ಮಾಡಿದ್ದೀನಿ ಅಂತ. ಇದು ದೇವ್ರಗಳ್ದೆಲ್ಲ ಇರೋದು, ಅದಕ್ಕೂ ಹೋಗಿದ್ದೀವಲ್ಲ. ಆ ಕಡೆ ಬಂದ್ರೆ ಈ ಕಡೆ ಬರ್ತಾನೆ, ಈ ಕಡೆ
ಹಾಗೆ ಅಲ್ಲಿ ಕುಸ್ತಿ ಎಲ್ಲ ಆಡ್ತಿದ್ರು. ಅದೆಲ್ಲ ನೋಡೋದಕ್ಕಾಗಲಿಲ್ಲ. ಫುಲ್ ಜನ ಎಲ್ಲ ಸುತ್ತ ತುಂಬ್ಕೊಬಿಟ್ಟಿದ್ರು. ನಿಶುಗ ಅವ್ರ ಪಪ್ಪ ಮೇಲೆ ಮೇಲೆ ಎತ್ತಿ ತೋರಿಸಿದ್ರು. ಹಾಗೆಯೇ ಲೈಟಿಂಗ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದಾರೆ ಅರಮನೆ ಒಳಗಡೆ. ನೆಕ್ಸ್ಟ್ ಫ್ಲವರ್ಸ್ ಎಲ್ಲ ಡೆಕೋರೇಷನ್ ಮಾಡಿರೋ ಅಂಥದ್ದನ್ನೆಲ್ಲ ನೋಡಿಕೊಂಡು ನಾವೀಗ ಮನೆಗೆ ಹೊರಡ್ತಾ ಇದ್ದೀವಿ. ಹಾಗೆ ಹೇಳಿದ್ನಲ್ಲ ನಿಮಗೆ, ಇದು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಓಪನ್ ಆಗಿರುತ್ತೆ. 21ನೇ ತಾರೀಕಿಂದ 31ನೇ ತಾರೀಕು ತನಕ ಓಪನ್ ಇರುತ್ತೆ. ನೀವು ಕೂಡ ಹೋಗಿ ಒಂದ್ಸಲಿ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿ ಫ್ಲವರ್ಸ್ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನಾವು ಚಳಿ ಇತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಾರ್ನ್ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಅದಾದಮೇಲೆ ಅಲ್ಲಿ ಅಗ್ರಹಾರದಲ್ಲಿ ಒಂದು ಐಸ್ ಕ್ರೀಮ್ದು ಶಾಪ್ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳ್ಪಟ್ವಿ. ಅಲ್ಲೂ ಕೂಡ ತಿನ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಹಾಗೆ ಒಂದಷ್ಟು ಫೋಟೋಸ್ಗಳನ್ನ ತಗೊಂಡಿರೋಂಥದ್ದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ. ನಾನು ಮಾಡೋಂಥ ಫಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ಓಕೆ ಫ್ರೆಂಡ್ಸ್, ಇನ್ನು ಯಾವ್ಯಾವ ರೀತಿ ವ್ಲಾಗ್ಸ್ಗಳನ್ನ ವೀಡಿಯೋಸ್ಗಳನ್ನ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.